ನೋಡ್ದೊಡವ ಹಿಂಗೂ ಇರ್ತಾರ ಜನ. ನೋಡಲೆ ಎದಕ್ ಬೇಕು ಇವ್ರಿಗೆ ತಮ್ಮ ದೇಶದಾಗ ತಾವಿರ್ಬೇಕು. ಅದು ಬಿಟ್ಟು ನಮ್ಮ ಭಾರತದಾಗ ಬಂದು ದೊಡ್ಡ ನಾಟಕ ಮಾಡಿದ್ರೆ ಯಾರು ಬಿಡ್ತಾರೆ ಇವ್ರನ್ನ? ಹಂಗಲ್ಲ, ಇಡೀ ದೇಶಕ್ಕೆ ದೇಶನ ಓಡಾಯಿಸ್ಬಿಡ್ಬೇಕು ನೋಡೋರ್ನ. ಹಂಗ ಬಿಡಬಾರ್ದು ಅವ್ರಿಗೆ. ಒಟ್ಟ ಕನಿಕರ ಅನ್ನೋದು ತೋರ್ಸಬಾರ್ದು. ಅದೇಂತದ್ದು ಎಲ್ಲಾರನ್ನೂ ಹೆದರ್ಸ್ಕೊಂತಕ್ಕವು. ಎಷ್ಟು ಚಂದ ಕಾಶ್ಮೀರದಾಗ ಪ್ರವಾಸಕ್ಕಂತ ಹೋದವ್ರನ್ನೆಲ್ಲ ಸಾಯಿಸ್ಬಿಟ್ಟಾರ ಪಾಪ. ನೋಡವ ಅದಕ್ಕೆಲ್ಲ ಈಗ ಇಷ್ಟೆಲ್ಲ ರಿವೆಂಜ್ ತೀರಿಸ್ಕೊಳತ್ತಿದ್ದು ನಮ್ಮ ಇಂಡಿಯಾದಿಂದ. ಒಟ್ಟ ಅವ್ರಿಗೆ ಯಾರಿಗೂ ಕರುಣೆ ಅನ್ನೋದು ತೋರಿಸ್ಬಾರ್ದು ನೋಡು. ಅಷ್ಟಲ್ಲ, ಇನ್ನೊಮ್ಮೆ ಯಾರು ನಮ್ಮ ಸುದ್ದಿಗೆ ಬರ್ಲಾರ್ದಂಗೆ ಮಾಡ್ಬೇಕು ನೋಡು. ಮುಟ್ಟು ನೋಡ್ಕೊಳಂಗ್ ಹೊಡಿಬೇಕು ಎಲ್ಲಾರನು. ತಡಿ, ಇನ್ನೊಂದಿಷ್ಟು ದಿವಸದಾಗ ಎಲ್ಲ ಗೊತ್ತಾಕೈತಿ. ಈಗ ಎಲ್ಲಾ ದೇಶದಾಗೂ ಈಗ ಯಾರು ಪಾಕಿಸ್ತಾನ ಸಪೋರ್ಟ್ ಮಾಡ್ಯಾರ ನೋಡು, ಅವ್ರ ದೇಶದಾಗ ಅಂದ್ರೆ ಅಲ್ಲಿಂದ ಏನೇನು ಕಳ್ಸಾಕತ್ತಾರ ನೋಡು ಐಟಮ್ ನಮ್ಮ ದೇಶಕ್ಕೆ, ಅದನ್ನೆಲ್ಲ ಬ್ಯಾನ್ ಮಾಡ್ಬಿಟ್ಟಾರ. ಯಾರು ತಗೊಳಕತ್ತಿಲ್ಲ, ಜನಗಳ ಬ್ಯಾಡ ಅಂತಂದೇಳಿ ಬಿಡಾಕತ್ತಾರ. ಅಂದಾಗ ಮಾತ್ರ ಅವಕ್ಕೆ ಎಲ್ಲಾ ದೇಶಕ್ಕೂ ಬುದ್ಧಿ ಬರ್ತೈತಿ. ಹೆಚ್ಚಾಗಿ ನಮ್ಮ ದೇಶದಿಂದನೇ ಎಲ್ಲ ವ್ಯಾಪಾರ ಜಾಸ್ತಿ ಆಗೋದಲ್ಲ. ಈಗ ನಮ್ಮ ದೇಶದಾಗ ನಾವು ಯಾರು ತಗೊಂಡಿಲ್ಲ ಅಂತ ಅಂದ್ರೆ ಅವ್ರಿಗೆ ಭಾಳ ಹೊಡ್ತಾ ಕೊಡ್ತೈತಿ. ಹೌದು ನೋಡಿ, ಹಂಗ ಮಾಡ್ಬೇಕು. ಯಾಕಂತಂದ್ರ ನಮ್ಮ ದೇಶದಾಗ ಇಂಥವೆಲ್ಲ ಒಳ್ಳೆ ನಡಿಬೇಕು ಅಂತಂದ್ರ ನಮ್ಮ ಮೇಲೆ ಇರುವಂತ ಅಧಿಕಾರಿಗಳಷ್ಟ ನಾವು ನಂಬ್ಕೊಂಡು ಕುಂದ್ರಬಾರ್ದು. ನಾವು ನಮ್ಮ ಪ್ರಯತ್ನ ಮಾಡ್ಬೇಕು. ಅಂದಾಗ ಮಾತ್ರ ಅವ್ರಿಗೂ ಸಫಲತೆ ಅನ್ನೋದು ಸಿಗ್ತದೆ ನೋಡು. ಹೌದು ನೋಡವ, ನೀ ಅನ್ನೋದು ಖರೆ ನೋಡು. ಈಗ ಅವರು ಏನ್ ಮಾಡ್ತಾರಲ್ಲ ಅದು ನಮ್ಮ ಚಲೋದಕ್ಕೆ ಅನ್ಕೊಂಡು ಅವ್ರು ಹೇಳ್ದಂಗ ನಾವು ಕೇಳ್ಕೊಂತ ಹೋಗ್ಬಿಡ್ಬೇಕು. ಅವ್ರಕ್ಕಿಂತ ಮುಂಚೆನ ಒಂದ್ ಹೆಜ್ಜೆ ನಾವ ಅಲ್ಲಿ ವಸ್ತುಗಳನ್ನ ಖರೀದಿ ಮಾಡ್ಲೇಬಾರ್ದು. ಅವಾಗ ಅವ್ರಿಗೆ ಒಂದು ಉತ್ತರ ಕೊಡಕ್ಕೆ ರೀಸನ್ ಸಿಕ್ಬಿಡ್ತೈತಿ. ನಮ್ಮ ದೇಶದಾಗ ಯಾರು ಖರೀದಿ ಮಾಡಕತ್ತಿಲ್ಲ, ನಮ್ಗೆ ಬೇಡ ಅಂತ ಹೇಳಿ ಅವ್ರನ್ನ ದೂರ ಇಟ್ಬಿಡ್ಬೋದು. ಅಜ್ಜಿರಿ ನಾಷ್ಟ ತಗೋರಿ, ಮಾವರ ನಾಷ್ಟ ತಗೋರಿ. ಏನ ಶಾವ್ಗಿ ಉಪ್ಪಿಟ್ಟು ಮಾಡಿ ಅನ್ವಾ? ಹ್ಞೂ ರೇಂಜಿ, ಶಾವ್ಗಿ ಇದ್ವಲ್ಲ ರೀ ಮೊನ್ನೆ ಮಾಡಿದ್ದು ಮನ್ಯಾಗ, ಅದರಿಂದನೇ ಉಪ್ಪಿಟ್ಟು ಮಾಡ್ಬಿಟ್ಟೇನ್ರಿ. ಶಾವ್ಗಿ ಉಪ್ಪಿಟ್ಟು ಚಲೋ ಆತ್ವಾ? ಗೋಧಿ ಹಿಟ್ಟಿಂದಲ್ಲ ಇದು? ಹ್ಞೂ ರೀ, ಗೋಧಿ ಹಿಟ್ಟಿಂದನೇ ಮಾಡೇನ್ರಿ. ಚಲೋ ಆತ್ವಾ? ಎಲ್ಲ ನೀ ಮತ್ತೆ ಹೋಗ್ಯಾಳ? ಅವ್ರು ಒಳಗದಾರ್ರಿ, ಬಂದ್ರೆ ಅವರು ನಾಷ್ಟ ಹಾಕೊಂಬರತ್ತಾರ್ರಿ. ಚಾ ಇಟ್ಟಾರ, ತೊಗೊಂಬಂದು ಕೊಡ್ತೇನ್ರಿ. ಅತ್ತಿರಿ ಶಾವ್ಗಿ ಉಪ್ಪಿಟ್ಟು ಹೆಂಗಾಗೈತ್ರಿ? ಚಲೋ ಆಗೈತಿಲ್ಲ? ಮಸ್ತ್ ಆಗೈತಾ? ಇದು ನಮ್ಮ ದಾವಣಗೆರೆ ಸ್ಪೆಷಲ್ ರೀ ಇದು. ಹಿಂಗ್ ಮಾಡಿದ್ರೆ ನಂಗೂ ಇಷ್ಟ ಆಗೈತೆ ನೋಡು. ಸೀತಾ, ನೀನು ಹಾಕೊಂಬರ್ವಾ? ಹ್ಞೂ ರೀತಿ, ಚಾ ಕುದಿಯತೈತ್ರಿ, ತೊಗೊಂಬರ್ತೇನ್ರಿ. ಆಮೇಲೆ ನಾನು ನಾಷ್ಟ ಹಾಕೊಂಬರ್ತೇನ್ರಿ. ಏನ ಅದು ಇನ್ನೂ ಬಂದಿಲ್ಲ? ನಾ ಗಿರ್ಜಕ್ಕನ ಮನೆಗೆ ಹೋದವನು ಇಲ್ರಿ, ಇನ್ನೂ ಬಂದಿಲ್ರಿ. ನಾಷ್ಟ ಮಾಡಿ ಹೋಗಿ ಕರ್ಕೊಂಬರ್ತೇನೆ. ಏನಾರು ತಿಂದತಿಲ್ಲ ಹುಡುಗ? ಅವನಿಗೆ ತಿನ್ಸೆ ಕಳ್ಸಲ್ರಿ. ಮತ್ತ ಅವ್ರ ಮನೆಗೆ ಹೋದ್ರ ಮತ್ತ ಗಿರ್ಜಿನೂ ಬಿಡ್ತಾಳನ್ನ, ಏನಾರ ತಿನ್ಸೆ ತಿನ್ನಿಸ್ತಾಳ. ಹಂಗ ಹುಡುಗನ ಬಾಳ ಪ್ರೀತಿ ಮಾಡ್ತಾಳ. ಅವ್ರ ಮನ್ಯಾಗ ಎರಡು ಹುಡುಗರು ಅಷ್ಟ ಜೀವಿತಾವ ಮೇಲೆ. ಇನ್ನ ನಮ್ಮ ಪ್ರೀತಿದ ಮಗಳು ಬಂತ ಅಂತಂದ್ರ ಏನ್ ಮಾಡ್ತತೇನವ ಇದಾದಿ. ಏನೋ ನನಗೂ ಅದ ಹತ್ತತ್ ನೋಡ್ರಿ. ಏನ್ ಸುಮ್ಮನೆ ಕರ್ಕೊಂಡು ಆಟ ಆಡ್ತೈತೋ, ಏನ್ ಜಗಳ ಮಾಡ್ತೈತೋ ಏನೇನ. ನಾವು ಈಗಿಂದ ನಾವು ತಿಳಿಸಿ ಹೇಳ್ಬೇಕು ಅಂತ ಅಂದ್ರ ಕೂಡಿ ಆಟ ಆಡ್ತಾವ್. ಇಲ್ಲ ಅಂತ ಅಂದ್ರ ಒಂದ್ರ ಮೇಲೆ ಒಂದು ಜಗಳ ಮಾಡ್ಕೊಂತ ಕಿತ್ತಾಡ್ತಾವ್. ಹೋಗ ತಮ್ಗ ತಾವ್ ಕಳ್ಳ ಅನ್ನೋದು ಇರ್ತೈತಿ. ಒಂದ್ ದಿವಸ ಎರಡು ದಿವಸ ಕಿತ್ತಾಡ್ತಾವ್. ಆಮೇಲೆ ಮತ್ತ ಪ್ರೀತಿ ಅನ್ನೋದು ಇದ್ದೇ ಇರ್ತೈತಿ. ಏನು ಮಾತಾಡ್ತಿಪ್ಪ ನೀನು? ಒಂದ ಮನೆಯಾಗಿದ್ದಾಗ ಹಿಂಗ್ ಕಿತ್ತಾಡೋದು, ಹೊಡೆದಾಡೋದು, ಬಡ್ದಾಡೋದು ಇರ್ತಾವ. ಮತ್ತೆ ಯಾರ ಅನ್ಕೂಡ್ಲೆ ತಾವ ಒಂದಾಗಿ ಅವ್ರ ವಿರುದ್ಧನ ಹೊಕ್ಕಾವ್. ಅವೆಲ್ಲ ಇದ್ದೇ ಇರ್ತಾವ ಬಿಡ್ರಿ, ಯಾಕಷ್ಟು ತಲೆ ಕೆಡಿಸ್ಕೊಳ್ಳೋದು? ಸತೀಶ ಬಂದೇನ್ಪಾ, ಬಾ ನಾಷ್ಟ ಮಾಡ್ಬಾ. ಸೀತಾ, ಸತೀಶ್ ಬಂದಲ್ವಾ, ನಾಷ್ಟ ಹಾಕೊಡು. ಹ್ಞೂನ್ರಿ ಮಾವ, ತಂದೇರಿ. ಬಂದೇನ್ಪಾ, ಕುಂದ್ರ ಬಾ. ಏನಿಲ್ಲವಾ, ಅದು ಒಂದಿಟ್ಟು ಅರ್ಜೆಂಟ್ ಇತ್ತ, ಹಂಗಾಗಿ ನಿಮ್ಮ ಹತ್ರ ಎಲ್ಲ ಮಾತಾಡೋಣ ಅಂತ ಹೇಳಿ ಬಂದೆ ನೋಡು. ಅರ್ಜೆಂಟ್ ಯಾಕಪ್ಪ? ಪ್ರೀತಿ ಮತ್ತ ಮಗು ಆರಾಮ ಐತಿಲ್ಲ? ಗಾಬರಿ ಆಗುವಂಥದ್ದು ಏನಿಲ್ವೇವ. ಅದು ಈಗ ಪ್ರೀತಿ ಅವ್ರ ಅಣ್ಣಂದು ಗೊತ್ತೈತಲ್ಲ ನಿನಗೆ ಸುದ್ದಿ, ಅದು ಬಿಡುಗಡೆ ಆತಲ್ಲ ಅವ್ರಿಬ್ರದು. ಹೌದು ತಗೋ, ಅವಾಗ ಹೇಳಿದ್ರಲ್ಲ ಅವ್ರಿಬ್ರದು ಬಿಡುಗಡೆ ಆಗೈತಿ. ಈಗ ಅವ್ನ ಪಾಡಿಗೆ ಅವನು, ಆಕಿ ಪಾಡಿಗೆ ಆಕಿ ಅಂತ ಹೇಳಿ. ಆಮೇಲೆ ನಮ್ಮ ಆಫೀಸ್ನಾಗ ಹೋಗ್ಬೇಕು ಪ್ರತಿಭಾ ಅಂತ ನಾಳೆ ನೋಡು. ಇದು ಪಾಪ ಒಂದ್ ಸ್ವಲ್ಪ ದಿವಸದಿಂದ ಗಂಡ ತೀರ್ಕೊಂಡ. ಹೋಗಿದ್ದಲ್ಲ, ಹೇಳಿದಲ್ಲ. ಪಾಪ ಆಕಿಗೂ ಒಂದು ಗಂಡು ಮಗು ಐತಾ. ಆಕಿಗೂ ಯಾರು ದಿಕ್ಕಿಲ್ಲ. ಹಂಗಾಗಿ ಮನ್ಯಾಗ ಮಾತಾಡಿ ಅವ್ರವ್ರ ಮಧ್ಯ ವಿಚಾರಿಸಿ ಈಗ ಅದ ನಾಳೆ ಅದು ಅವ್ರನ್ನ ನೋಡಾಕ ಅಂದ್ರ ಹಂಗ ಸುಮ್ಮನೆ ನಮ್ಗೆ ವಾಸ್ತೆ ಮನೀಗ ಹುಡುಗಿ ನೋಡಾಕ ಅಂತಂದೇಳಿ ಹೋಗೋಣ ಅಂತಂದೇಳಿ ಐತಿ. ಅಂದ್ರೆ ಈಗ ಪ್ರೀತಿ ಅಣ್ಣಗೂ ಮತ್ತೆ ನಿಮ್ಮ ಆಫೀಸ್ನಾಗ ಕೆಲಸ ಮಾಡ್ತಾಳಲ್ಲ ಅದ ಪ್ರತಿಭಾ ಅಂತ ಹೇಳಿ ಅವ್ರಿಗೆ ಮದುವೆ ಮಾಡಿಸ್ಬೇಕಂತ ನೋಡಾಕತ್ತಿರ್ನ? ಹ್ಞೂ ಯವ್ವ, ನಾನ ಮಾತಾಡ್ದೆ. ಅಲ್ಲಪ್ಪ, ಇಬ್ರು ನಡುವೆ ಹೊಂದಾಣಿಕೆ ಆಗ್ಬೇಕಲ್ಲ. ಇಲ್ಲ ಪಾಪ ಅವರು ಭಾಳ ಒಳ್ಳೆ ಹುಡುಗಿನ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರ. ಆಮೇಲೆ ಇವ್ರಿಗೂ ಅಷ್ಟ ಏನ್ ಪ್ರಾಬ್ಲಮ್ ಇಲ್ಲ. ಇವ್ರಿಗ ಆ ಹುಡುಗರ್ನ ತಮ್ಮ ಮಕ್ಕಳನ್ನ ಕತೆ ನೋಡ್ಕೊಂಡು ಹೋಗಿರ್ಬೇಕು. ಅವ್ರಿಗೂ ಮತ್ತ ತನ್ನ ಮಗನ್ನ ಚಂದ ನೋಡ್ಕೊಂಡು ಹೋಗೋ ಅಂತಾರ ಬೇಕು. ಪಾಪ ಭಾಳನ ಕಷ್ಟ ಪಡಾಕತ್ತಾರ ಅವರು. ಹಂಗಾಗಿ ನಾನು ಈಗ ನಿನ್ನೆ ಹೋಗಿ ಮಾತಾಡ್ ಬಂದೆ, ಒಪ್ಕೊಂಡಾರ. ಎರಡು ಕಡೆ ಒಪ್ಪಿಗೆ ಆಗೈತಿ ಈಗ. ಹಂಗ ಮತ್ತೀಗ ಹೋಗಿ ನೋಡಿ ಮದುವೆ ಮಾಡಿಸ್ಬೇಕಂತ. ಚಲೋ ಆತ್ ಬಿಡಪ್ಪ. ಹಿಂಗ ದಿಕ್ಕಿಲ್ದವ್ರಿಗೆ ಒಂದು ದಾರಿ ಮಾಡ್ಕೊಟ್ರ ಅವ್ರವ್ರ ಜೀವನ ಸುಧಾರಣೆ ಆಕೈತಿ. ಒಬ್ರಿಗೊಬ್ರು ನೆಲೆ ಹಾಕಾರ ಜೀವನ ಸರಿ ಇರ್ತೈತಿ. ಆ ಹುಡುಗಿನ ಪಾಪ ಭಾಳ ಧೈರ್ಯವಂತೆ ಅನಿಸ್ತತಿ. ಹ್ಞೂ ಏಮ್ಮ, ಪಾಪ ಗಂಡ ಹೋದ್ಮೇಲೆ ಆ ಹುಡುಗನ ಸಾಕಕ್ಕೆ ಅಷ್ಟಿಷ್ಟು ಕಷ್ಟಪಟ್ಟಿಲ್ಲಕ್ಕೀಗ. ಯಾಕಂದ್ರೆ ಮನ್ಯಾಗ ಯಾರು ಇಲ್ಲ, ಸಾಲಿಗೆ ಅದು ಕಳಿಸ್ಬೇಕ. ಈ ಪಾಪ ಆಕಿನ ಆಫೀಸಿಗೆ ಬರಕಿ ಮತ್ತೆ ಹೆಂಗ್ ಮ್ಯಾನೇಜ್ ಮಾಡ್ಬೇಕು? ಏನೇನೋ ಮಾಡಿ ಮ್ಯಾನೇಜ್ ಮಾಡಕತ್ತಿದ್ಲ. ಕೊನೆಗ ನನಗೂ ನೋಡಿದ್ನಲ್ಲ, ಈಗ ಇಲ್ಲಿ ವಿಚಾರ ಎಲ್ಲ ಗೊತ್ತಾತು. ಅದಕ್ಕೆ ಸುಮ್ಮನೆ ಅವ್ರವ್ರ ನಡುವೆ ಹೊಂದಾಣಿಕೆ ಮಾಡಿ ಮದುವೆ ಮಾಡಿಸ್ಬಿಟ್ರತ್ಲಾಗ ಅವ್ರಿಬ್ರು ಜೀವನ ಸರಿ ಆಕೈತಿ ಅಂತ. ಚಲೋ ಆತ್ ಬಿಡಪ್ಪ. ಇಂಥದ್ದು ಒಳ್ಳೆ ಕಾರ್ಯ ಮಾಡಿದ್ರೆ ನಿನಗೂ ಪುಣ್ಯ ಬರ್ತೈತಿ. ಅವ್ರ ಹತ್ರ ಮಾತಾಡಿದ್ದೇವೆ. ಅವ್ರಿಗೂ ಏನು ಪ್ರಾಬ್ಲಮ್ ಇಲ್ಲ, ಇವ್ರಿಗೂ ಏನು ಪ್ರಾಬ್ಲಮ್ ಇಲ್ಲ. ನನ್ನ ಮಕ್ಕಳನ್ನ ಚಂದ ನೋಡ್ಕೊಂಡು ಅಷ್ಟೇ ಸಾಕು ಅಂತ ಹೇಳಿ ನಮ್ಮ ಪ್ರೀತಿಯವ್ರ ಅಣ್ಣನು ಅಂದ್ರ. ಮತ್ತೆ ಅವ್ರ ಪ್ರತಿಭಾ ಅವ್ರ ಹತ್ರ ಮಾತಾಡಿದ ಕೂಡಲೇ ನಾನು ನನ್ನ ಮಗನ ಚಂದ ನೋಡ್ಕೊಂತಾರ ಅಂತಂದ್ರೆ ಆ ಮಕ್ಕಳ ನಡುವೆ ನಾನು ಭೇದ ಭಾವ ಮಾಡಂಗಿಲ್ರಿ. ಯಾಕಂದ್ರೆ ನಾನು ಹಂಗೆ ಮಾಡಿದ್ರೆ ನಾಳೆ ನನ್ನ ಮಗಂಗೂ ಹಂಗೆ ಮಾಡ್ತಾರ ಅವ್ರು. ಹಾಗಾಗಿ ಇಷ್ಟು ಮಕ್ಕಳು ನನ್ನ ಅಂತ ನೋಡ್ಕೊಂತೀನಿ. ನಾನೇನು ಭೇದ ಭಾವ ಮಾಡಲ್ಲ, ಮನೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀನಿ. ಆಮೇಲೆ ಸದ್ಯಕ್ಕೆ ಕೆಲಸ ಬಿಡಲ್ಲ ಅಂತ ಹೇಳಾರ. ಹೌದಲ್ಲ ಪಾಪ, ಆಕಿಗೂ ಒಂದಿಟ್ಟು ಧೈರ್ಯ ಬೇಕಲ್ಲ. ನಾಳೆ ಏನಾರ ಹೆಚ್ಚು ಕಡಿಮೆ ಆದ್ರ ತಾನು ಕೆಲಸ ಒಳಗಿದ್ದೆ ಅಂತ ಅಂದ್ರೆ ಮತ್ತೆ ಮಾಡ್ಕೋಬಹುದು ಅಂತ ಆಕಿನ ತಲೆ ಒಳಗೆ ಐತಿ. ಇರ್ಲಿ ಬಿಡು, ಹೋಗ್ಲಿ, ಎಷ್ಟು ಸಾಕೈತೆ ಅಷ್ಟು ದಿವಸ. ಅದಕ್ಕೆ ನಾವು ಹೂ ಅಂದೇವಿ, ಏನು ತ್ರಾಸಿಲ್ಲ. ಆಮೇಲೆ ಅವ್ರ ಮನೆ ಕಡೆನೂ ಯಾರು ಇಲ್ಲಲ್ಬೇ, ಅವರು ಒಬ್ರ ಅದಾರ. ಹಾಗಾಗಿ ನಾನ ಈಗ ಅಣ್ಣನ ಸ್ಥಾನದಾಗ ನಿಂತು ಮದುವೆ ಮಾಡ್ಕೊಡ್ತೇನೆ ಅಂತ ಹೇಳಿ. ಈಗ ಹುಡುಗಿ ಕಡೆಯಿಂದ ನಮ್ಮ ಮನಿ ಮಂದಿ, ಹುಡುಗನ ಕಡೆಯಿಂದ ಗೊತ್ತೈತಲ್ಲ ಅವ್ರು. ಹಂಗಾರ ಮತ್ತೆ ನಮ್ಮನ್ನೀಗ ಬೀಗ್ರು ಮಾಡ್ದೇನ್ಪಾ. ಹ್ಞೂ ಯಪ್ಪ, ನಿಮ್ಮ ಹತ್ರ ಯಾರ್ದಾರು ಮಾತಾಡ್ಲಾರ್ದಂಗೆ ಇಷ್ಟೆಲ್ಲ ಮಾತು ಕೊಟ್ಟು ಬಂದ್ಬಿಟ್ಟೇನಿ. ಈಗ ನಿಮ್ಮ ಹತ್ರ ವಿಷಯ ತಿಳಿಸೋಣಂತ ಬಂದೆ ನೋಡ್ರಿ ಮನಿ. ಇರ್ಲಿ ತಗೊಳಪ್ಪ, ಕೆಲವೊಂದು ವಿಚಾರಕ್ಕೆ ಭಾಳ ಕಾಯಕ್ಕೆ ಹೋಗ್ಬಾರ್ದು. ಆದಷ್ಟು ಲೇಟ್ ಆತಂತ ಅಂದ್ರೆ ಮತ್ತೆ
ಒಳ್ಳೇದಾಗೋದಕ್ಕಿಂತ ಕೆಟ್ಟದ ಜಾಸ್ತಿ ಆಗೋದು. ಅದಕ್ಕಪ್ಪ ಯಾವ ಎಷ್ಟು ಜಲ್ದಿ ಆಕೈತೆ ಅಷ್ಟು ಜಲ್ದಿ ಆಗ್ಲಿ ಅಂತಂದೇಳಿ ಮಾತಾಡ್ಕೊಂಡು ಬಂದೇನಿ. ಈ ವಾರದಾಗ ಅಂದ್ರ ಗುಡ್ಯಾಗ ಲಗ್ನ ಮಾಡಿಸ್ಬಿಡೋಣ ಅಂತ. ಅಯ್ಯ ಪಾಪ ಅವನ್ನ 4 ಮಂದಿ ನಡುವರ ತಾಳಿ ಕಟ್ಟಿಸ್ಬೇಕ ಬೇಡ. ಬ್ಯಾಡ್ ಬೇಯವ್ವ, ಯಾಕಂದ್ರ ಯಾರು ಹೆಂಗಿರ್ತಾರ ಹೇಳಕ್ ಆಗಿಲ್ಲ. ಈ ಜನರಿಗೆ ಚುಚ್ಚು ಮಾತು ಭಾಳ ಇರ್ತಾವು. ಅವ್ರವ್ರ ಪಾಡಿಗೆ ಅವ್ರ ಮದುವೆ ಆಗ್ಲಿ ಬಿಡು ಹೋಗ್ಲಿ. ದೇವಸ್ಥಾನದಾಗ ನಮ್ಮ ಮನಿ ಮಂದಿ ಅವ್ರ ಮನಿ ಮಂದಿ ಎಷ್ಟ ಸಾಕು. ಅಲ್ಲಲ್ಲ ಇಷ್ಟ್ಯಾಕೆ ಅವಸರ ಮಾಡಕತ್ತೀರಿ? ಇಲ್ ಬೇಮ, ಆಕಿ ಬಿಟ್ಟು ಹೋಗಳಲ್ಲ, ಅದು ಹೆಣ್ಣು ಸರಿ ಇಲ್ಲ. ಇವತ್ತಲ್ಲ ನಾಳೆ ಹೊಳ್ಳಿ ಬರ್ತಾಳಕಿ, ನನಗೆ ಗೊತ್ತೈತಿ. ಅದೆಲ್ಲ ಬಂದಿದ್ದಿತ್ತ ಹೋಗ ಪರ್ಸೆಂಟಾ. ಇಲ್ಲಿ ಬೇಯಮ್ಮ, ಆಕಿಗ ಯಾರ ನಂಬಿ ಹೋಗಳಲ್ಲ ಅವ್ರ ಕುತ್ತಿಗೆ ಕೊಯ್ಯಾಕ್ ನಿಂತಾರ. ಇವತ್ತಲ್ಲ ನಾಳೆ ಆಕಿಗ ಗೊತ್ತಾಕೈತಲ್ಲ ಹೊಳ್ಳಿ ಬರ್ತಾಳ. ಅದಕ್ಕ ಆಕಿ ಬರೋಷ್ಟ್ರೊಳಗೆ ಇವ್ರ ಮದುವೆ ಮಾಡ್ಬೇಕಂತ. ಓ ಹಂಗೇನಾ? ಮತ್ತ ಆಕಿ ಬಂದ್ಲಂದ್ರೆ ನೀವು ಒಪ್ಕೊಂಡ್ ಬಿಡ್ತಾನ? ಮದುವೆ ಮಾಡಿಲ್ಲ ಅಂದ್ರೆ ಹೆದರ್ಸಿ ಬೆದರ್ಸಿ ಒಪ್ಕೊಳಂಗ್ ಮಾಡ್ತಾಳ. ಅದಕ್ಕ ಈಗ ಮದುವೆ ಮಾಡ್ಬಿಟ್ರೆ ಯಾವ್ದಕ್ಕೂ ದಾರಿ ಇರೋಂಗಿಲ್ಲ ಅಂತ. ಹಂಗಾರ ಅಡ್ಡಿ ಇಲ್ಲ ಬಿಡು. ಇದೆಲ್ಲ ವಿಷಯ ಹೇಳಿಲ್ಲ ಹುಡುಗಿಗ? A to Z ಪಿನ್ ಟು ಪಿನ್ ಎಲ್ಲ ಹೇಳ ನೋಡು. ಹಂಗಾರ ಅಡ್ಡಿ ಇಲ್ಪ. ತಗೋಬೇಮ, ನಾನು ಇದನ್ನ ಹೇಳೋಣ ಅಂತ ಹೇಳಿ ಬಂದೆ. ಆತು, ಈಗ ಸದ್ಯಕ್ಕೆ ಇನ್ನೊಂದು ವಾರ ನಾನು ಅಡ್ಡಾಡೋದು ಆಕೈತಿ. ಆಮೇಲೆ ಪ್ರೀತಿನ ಕರ್ಕೊಂಡು ಇಲ್ಲೇ ಬಂದ್ಬಿಡ್ತೀನಿ. ಅಷ್ಟ್ ಮಾಡಪ್ಪ. ನಿಂದು ಪರಿಪಾಟ್ಲಿ ನೋಡಕ್ ಆಗಲ್ದಂಗ ಅಲ್ಲೇ ಇಲ್ಲೇ ಯಾರ್ ದೋಣಿ ಮೇಲೆ ಕಾಲಿಟ್ಟಿದ್ದು ನೋಡು. ಇಲ್ಬೇವ, ಮನ್ಯಾಗ ಅಷ್ಟೆಲ್ಲ ತ್ರಾಸ ಆತಲ್ಲ. ಹಂಗಾಗಿ ನಮ್ಮ ಅತ್ತಿ ಮಾವ ನಮ್ಮ ಭಾವಾರನ್ನ ಮಾತಾಡಿದ್ರು. ನೀವಿದ್ರೆ ಒಂದ್ ಸ್ವಲ್ಪ ಧೈರ್ಯ ರೀ, ಇಲ್ಲೇ ಇದ್ದು ಎಲ್ಲ ನಡೆಸ್ಕೊಟ್ಟು ಆಮೇಲೆ ಹೋಗ್ರಿ ಅಂದ್ರ. ಹೆಂಗಿದ್ರು ಇನ್ನೊಂದಿಷ್ಟು ದಿವಸಕ್ಕೆ ಪ್ರೀತಿನೂ ಇಲ್ಲ, ಪ್ರೀತಿನೂ ಕೂಸಿನೂ ಕರ್ಕೊಂಡ್ಬರ್ಬೇಕಲ್ಲ. ಹಂಗಾಗಿ ಅಲ್ಲಿ ತನಕ ಎಷ್ಟಾಕೈತೆ ಅಷ್ಟು ಮಾಡಿ ಅವ್ರ ಜೀವನ ಅವ್ರಿಗೆ ಹೊಂದಿಸ್ಕೊಟ್ಬಿಟ್ವಿ ಅಂತ ಅಂದ್ರ ಅವ್ರ ದಾರಿ ಅವ್ರು ನೋಡ್ಕೊಂತಾರ. ಹಂಗಾಗ್ಲಪ್ಪ, ನಮ್ಮಿಂದ 4 ಜನಕ್ಕೆ ಒಳ್ಳೇದಾದ್ರೆ ಅಷ್ಟ ಸಾಕು ನೋಡು. ಆಮೇಲೆ ಇನ್ನೊಂದಪ್ಪ, ಪ್ರೀತಿನ ಕರ್ಕೊಂಡ್ ಬಂದ್ಮೇಲೆ ಮನಿ ಮಂದಿ ಇಷ್ಟ್ರು ಸೇರಿ ಒಂದ್ ದಿವ್ಸ ಮಂತ್ರಾಲಯಕ್ಕೆ ಹೋಗ್ಬೇಕು. ಅಂದ್ರ ನಮ್ಮ ಪ್ರೀತಿಗ ಈ ಡೆಲಿವರಿ ಸಮಯದಾಗ ತ್ರಾಸ ಆಗಿತ್ತಲ್ಲ, ಮಂತ್ರಾಲಯಕ್ಕೆ ಬರ್ತೇವಂತ ಬೇಡ್ಕೊಂಡಿದ್ದೆ. ಮತ್ತೆ ಹೋಗ್ಬರ್ಬೇಕು ನೋಡು. ತಗೋಬೇವ, ನೀ ಬೇಡ್ಕೊಂಡೆ ಅಂದ್ರೆ ಬೇಡ ಅನ್ನಕ್ ಬರ್ತೈತೆ. ನಾ ಹೋಗ್ಬರೋನ್ ತಗೋ. ಆಮೇಲೆ ನಾನು ಈ ಕನಕಾಭಿಷೇಕ ಮಾಡಿಸ್ತೇನೆ ಅಂತ ಹೇಳಿ ಬೇಡ್ಕೊಂಡಿದ್ದೆ. ಇಲ್ಲೇ ಒಂದು ದಿವಸ ಬರ್ತೇವಲ್ಲ, ಕರ್ಕೊಂಡ್ ಬಂದ್ಮೇಲೆ ಮೊದ್ಲಿಗೆ ಕನಕಾಭಿಷೇಕ ಮಾಡಿಸಿ ಒಂದು ರಾಯರ್ ಮಠದಾಗ ಕನಕಾಭಿಷೇಕ ಮಾಡಿಸಿ ಮಂತ್ರಾಲಯಕ್ಕೆ ಹೋಗ್ಬರೋನ್ ತಗೋ. ಎಲ್ಲ ಅಲ್ಲೇ ಮಾಡ್ಸಿರ ಆಗಂಗಿಲ್ಲ ಮಂತ್ರಾಲಯದಾಗ? ಮಾಡಿಸಿದ್ರೆ ನಡೀತದೆ. ಆದ್ರೂ ನಾನು ಇಲ್ಲೇ ಮಠಕ್ಕೆ ಹೋದಾಗ ಬೇಡ್ಕೊಂಬಂದಿದ್ನ. ಹಂಗಾಗಿ ಮನಿ ಬಾಜು ಐತಲ್ಲ ಗುಡಿ, ಅಲ್ಲೇ ಹೋಗಿ ಮಾಡಿಸ್ಕೊಂಬರೋಣ ಅಂತ. ಆತಪ್ಪ, ಹಂಗ ಮಾಡಿ. ನಿನ್ ಮನ್ಸಿಗೆ ಹೆಂಗ್ ತಿಳ್ತೈತೆ ಹಂಗ ಮಾಡು. ಸರಿ ತಗೋಬೇ, ನಾ ಹೋಗ್ಬರ್ಲಾ? ಹೋಗ್ಬಾರಪ್ಪ, ಹುಷಾರಿ. ಅಂದಂಗ ನಾಳೆ ಅವ್ರೇನಾರ ನಿನಗೂ ಬಾ ಅಂತ ಅಂದ್ರೆ ನೀವು ಬರ್ಬೇಕಾಕೈತೆ ನೋಡ್ರಿ. ಯಪ್ಪ, ಈಗ ನಾವ್ ಯಾಕ ನೀವು ಒಳಗೊಳಗ ಮುಗಿಸ್ಕೊರಿ. ಬಾಳ ಮಂದಿ ಅದು ಹೋಗಿ ಗಲಾಟೆ ಮಾಡೋದ್ ಬೇಡ. ಮದ್ವಿಗೆ ನಾವ್ ಬರ್ತೇವಂತ. ಹುಡುಗಿ ಮನಿ ಕಡೆಯಿಂದ ನಾವ ನಿಂತು ಎಲ್ಲ ಮದ್ವಿ ಮಾಡೋಣಂತ. ಒಂದ್ ಏನೇನ್ ಶಾಸ್ತ್ರ ಅದ ನೋಡು, ಅವನ್ನ ಮಾಡೋಣಂತ. ಒಂದ್ ಸೀರೆ ತೆಗೋಣ, ನಾವು ಸೀರೆ ತೆಗೆದು ಅಕ್ಕಿಗ ಕೊಡೋಣ. ಅಂದ್ರ ಪಾಪ ಅದಕ್ಕೂ ತವ್ರ ಮನೆ ಅನ್ನೋದು ಯಾರು ಇಲ್ಲಲ್ಲ, ನಾವ ತವ್ರ ಮನೆ ಅನ್ನೋದು ಅಕ್ಕಿಗ ಅನ್ನಿಸ್ಲಿ. ಆತ್ ಬೇವ, ನೀವೆಲ್ಲ ಇದಕ್ಕೆಲ್ಲ ಒಪ್ಕೊಂಡ್ರಲ್ಲ ಭಾಳ ಖುಷಿ ಆತ. ಸರಿ ಬರ್ತೇನೆ ತಗೋ. ಹೋಬಾ, ಹಂಗೇನಾರ ರೊಕ್ಕ ಬೇಕಾದ್ರೆ ಹೇಳು. ಆತ್ಪ, ಈಗ ಮೊದ್ಲು ಹೋಗಿ ನಮ್ಮ ಮಾವನಿಗೆ ವಿಷಯ ತಿಳಿಸ್ಬೇಕು. ನಾಳೆ ಹೋಗಿ ನೋಡಿ, ಈ ವಾರದಾಗ ಅಂದ್ರ ದೇವಸ್ಥಾನದಾಗ ಮದುವೆ ಮಾಡಿಸ್ಬಿಡ್ಬೇಕಂತ. ಒಂದ್ ವಾರ ಅಂದ್ರೆ ಒಂದ್ ವಾರನಲ್ಲ, ನಾಡ್ದಾತಂದ್ರ ನಾಡ್ದಾನೆ ಮಾಡೋದು ನೋಡು. ಹಂಗ ಅಗದಿ ಅರ್ಜೆಂಟ್ ಮಾಡೋದು ಚಲೋ ಅಲ್ಪ. ಒಂದ್ ಸ್ವಲ್ಪ ದಿವಸ ಟೈಮ್ ಕೊಡ್ರಿ. ಅವರು 1-2 ದಿವಸ ಮಾತಾಡ್ಲಿ. ಅವ್ರಿಬ್ರು ನಡುವ ಹೆಂಗ ಅನಿಸುತ್ತೆ ಅರ್ಥ ಆಗ್ಲಿ ಅವ್ರಿಗೂ. ಒಬ್ರಿಗೊಬ್ರು ತಿಳ್ಕೊಂಡ್ರು ಅಂತ ಅಂದ್ರ ಮುಂದ ಮದುವೆ ಆಗ್ಬೇಕು ಬೇಡ ಅಂತ ಹೇಳಿ ಅವ್ರು ವಿಚಾರ ಮಾಡ್ತಾರ. ಹಂಗ ನಿಂತ ಕಾಲ ಮೇಲೆ ಎಲ್ಲ ಮಾಡ್ಬೇಡ್ರಿ. ಇಲ್ಬೇಮ, ನಂಬರ್ ಕೊಟ್ಟೇನಿ. ಇಬ್ರು ಫೋನ್ಯಾಗ ಅದು ಮಾತಾಡಕತ್ತಾರ. ಅವ್ರಿಗೆಲ್ಲ ಚಲೋ ಅನಿಸ್ತು ಅಂತಂದ್ರ ಮುಂದೆ ಮದುವೆ ಅದು ಕಂಟಿನ್ಯೂ ಮಾಡ್ತೀವಿ. ಇಲ್ಲ ಅಂತಂದ್ರ ಅವ್ರಿಗೆ ಹೆಂಗ ಡಿಸಿಷನ್ ತಗೊಳಕ ಅನಿಸುತ್ತೋ ಹಂಗ ತಗೊಳ್ಳಿ. ಏನಿಲ್ಲ ತಗೋ, ಹುಡುಗನು ಚಲೋ ಐತಿ ಮತ್ತೆ ಈ ಹುಡುಗಿನೂ ಚಲೋ ಐತಿ ಅಂತೀಯಲ್ಲ, ಹೊಂದಾಣಿಕೆ ಆಕೈತಿ ತಗೋ. ಯಾವಾಗ್ಲೂ ಒಳ್ಳೇದ ಬಯಸ್ಬೇಕು, ಅವಾಗ ಎಲ್ಲ ಒಳ್ಳೇದಾಕೈತಿ. ಏನಾರ ಒಂದ್ ಈಟ್ ಕೆಟ್ಟದ್ ಬಯಸಿದ್ವಿ ಅಂತ ಇಟ್ಕೊ, ಮತ್ತ ಎತ್ತತ್ಲಾಗ ಹೋಗ್ತದ ದಾರಿ. ಹೌದ್ ಬೇ, ನೀ ಹೇಳುದು ಕರೆಕ್ಟ್ ಐತಿ. ಆತಗೋ, ನಾ ಬರ್ತೇನೆ. ಹೋಗ್ಬಾರಪ್ಪ ಹಂಗಾರ. ಒಟ್ಟು ನಮ್ ಸತೀಶ್ಗ ಬಾಳ ಅಂದ್ರೆ ಬಾಳ ತಿಳುವಳಿಕೆ ಬಂದಿತ್ತು ನೋಡ್ರಿ. ಹೌದು, ನಾನು ನೋಡಕತ್ತೇನಲ್ಲ, ಯಾಕೋ ಈಗ ಇತ್ತಿತ್ಲಾಗಂತೂ ಭಾರಿ ತಿಳುವಳಿಕೆ ಬಂದಿತ್ತು ನೋಡು. ಎಲ್ಲಾ ಜವಾಬ್ದಾರಿನೂ ಅಷ್ಟು ನಿಭಾಯಿಸಕತ್ತಾನ. ಹೌದು, ಮತ್ತೆ ಇಂಥವೆಲ್ಲ ಡಿಸಿಷನ್ ತಗೊಳ್ಳೋದಂದ್ರೆ ಅಷ್ಟು ಹಗರ ಅಂತಿಕೊಂಡಿದಿ. ನಾಳೆ ಏನಕ್ಕಾರ ಹೆಚ್ಚು ಕಮ್ಮಿ ಆದ್ರ ಕುತ್ತಿಗೆ ಬರ್ತೈತಿ. ಈಗ ಇಷ್ಟು ದೊಡ್ಡ ಹಿರಿತನ ತಗೊಂಡನಲ್ಲ, ಅವು ಇಬ್ರು ಹುಡುಗ ಹುಡುಗಿ ಚಂದಾಗಿ ಬಾಳಿ ಬದುಕು ತೋರಿಸ್ಬೇಕು ನೋಡು. ಯಾಕಂದ್ರೆ ಇದು ಎಷ್ಟಾದ್ರೂ 2ನೇ ಮದ್ವಿ, 1ನೇ ಮದ್ವಿ ಅಲ್ಲ. 1ನೇ ಮದ್ವಿ ಮಾಡ್ಕೊಂಡಕಿನ ತನ್ನ ಹಡದ ಮಕ್ಕಳನ್ನ ಬಿಟ್ಟು ಹೋದ್ಲಾ. ಬಿಡು ಪಾಪ, ಆ ಹುಡುಗಿದೇನ ಬೇರೆ ಕತಿ ಆತ. ಈಕಿ ತನ್ನ ಸ್ವಂತ ಮಕ್ಕಳನ್ನ ಬಿಟ್ಟು ಹೋಗಳ. ಮತ್ತೆ ಈಕಿನೂ ಆ 2 ಮಕ್ಕಳನ್ನ ತನ್ನುವಂತಂದು ಹೇಳಿ ನೋಡ್ಕೋಬೇಕು, ಸಾಕ್ಬೇಕು. ಅವರು ಮತ್ತೆ ಈಕಿಂದ ಒಂದು ಮಗನ ಚಂದ ನೋಡ್ಕೋಬೇಕು ಅಂದಾಗ ಇಷ್ಟು ಚಂದಾಗಿ ಆಕೈತ್ ನೋಡು. ಇಲ್ಲ ಅಂತಂದ್ರ ಮತ್ತು ಹಂಗ ಇದು ಇಲ್ರಿ ಅತ್ತಿ. ನಮ್ ಸತೀಶ್ ಹೇಳೋದ್ ನೋಡಿದ್ರ ಎಲ್ಲಾ ಚಲೋ ಐತಂತ ಅನ್ಸಾಕತ್ತೈತಿ. ಮುಂದೆ ಚಂದಾಗಿ ಇರ್ತಾರ. ಅವ್ರ ಮನೆ ಚಂದಾಗಿದ್ರ ಅಷ್ಟ ಸಾಕಲ್ರಿ. ಪಾಪ ನಮ್ ಪ್ರೀತಿನೂ ತನ್ನ ಪಾಡಿತಾನ ಆರಾಮಾಗಿರ್ತಾಳ. ಎಷ್ಟಾದ್ರೂ ಹೆಣ್ಮಕ್ಳಿಗೆ ತನ್ನ ತವ್ರ ಮನೆ ಚಂದಾಗಿರ್ಬೇಕನ್ನೋದ ಅಲ್ಲ ರೀ ಆಸೆ. ಹೌದು, ನೀ ಹೇಳುದು ಖರೆ ಐತ್ ನೋಡು. ಮಕ್ಕೊಂಡ್ಲಿಕ್ಕೆ ಕೆಳಗೆ ಹಾಕೊಂಡು ಲಾಲಿ 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 ಜೋ ಜೋ ಜೋ. ಪ್ರೀತಿ, ಓ ನಮ್ ಕೂಸ್ ಮರಿ ಮಕ್ಕೊಂಡ್ಬಿಟ್ಟೈತಿ. ಅಪ್ಪಾಜಿ, ಈಗ ಬಾಳ ಅಳಾಕತ್ತಿದ್ಲ, ಹೊಟ್ಟೆ ಹಸಿದ್ ಕಾಣ್ತೈತಿ. ಹಾಲು ಕುಡಿಸಿ ಮಲಗಿಸಿದೆ ನೋಡು. ಹೌದೇನೋ, ಚಲೋ ಆಗ್ಬಿಡು ಮಕ್ಕೊಲಿ ಬಿಡಕಿ. ಅಂದಂಗ ನಾನು ನಿನ್ನ ಹತ್ರ ಎದಕ್ ಬಂದೆ ಗೊತ್ತೇನಾ? ಈಗ ನಾಳೆ ನಿಮ್ಮ ಅಣ್ಣಗ ಅದ ಹೇಳಿರ್ಬೇಕಲ್ಲ ಸತೀಶ ಎಲ್ಲ ವಿಷಯ. ಹ್ಞೂ ರೀ ಅಪ್ಪಾಜಿ, ಅದ ನಾಳೆನ ಹೋಗ್ಬೇಕು ಅನ್ನಕತ್ತಿದ್ರ ಅವರು. ಅಥವಾ ಮತ್ತೆ ನಾಳೆ ಇಷ್ಟು ಸೇರಿ ಹೋಗಕ್ ಬರ್ತೈತಿ. ನಿನ್ನ ತಯಾರಾಗು ಅಪ್ಪಾಜಿ. ಒಂದ್ ಕೆಲಸ ಮಾಡ್ರಿ, ನೀವಿಷ್ಟು ಹೋಗಿ ಬರ್ರಿ. ನಮ್ಮ ಮನ್ಯಾಗ ನಮ್ಮ ಅತ್ತಿ ಮಾವ ಬರ್ತಾರ ಗೊತ್ತಿಲ್ಲ. ನೀವಿಷ್ಟು ಹೋಗಿ ಬರ್ರಿ. ಮದ್ವಿ ಬೇಕಂದ್ರ ಇಷ್ಟು ಸೇರಿ ಮದ್ವಿ ಗುಡ್ಯಾಗ ಮಾಡಿದ್ರ ಆತ. ಅದೇಂಗ್ ಆಕೈತಿ? ಇರೋಕೋಬೇಕು ಇತ್ತಂಗೆ ಅದಿತಿ. ನೀನ್ ಬಂದಿಲ್ಲ ಅಂತ ಸರಿ ಅನಿಸ್ಬೇಕಲ್ವಾ? ಬಾ. ಇಲ್ಲ ಅಪ್ಪಾಜಿ, ಇದು ಹುಡುಗಿನೂ ಸಣ್ಣದೈತಾ. ಆಮೇಲೆ
ಅವ್ರ ಮನ್ಯಾಗ ಯಾರು ಇಲ್ಲ ಅಂತೀರಿ ಅಷ್ಟು ಜನ ಹೋಗಿ ಹುಯಿ ಅಂತೇಳಿ ಆಜು ಬಾಜುದವ್ರಿಗೂ ತ್ರಾಸ ಕೊಡೋದು ಸರಿ ಅನ್ಸಲ್ಲ ಹೆಂಗಿರ್ಬೇಕಂದ್ರೆ ಒಳಗಿಂದೊಳಗೆ ಎಲ್ಲ ಮುಗಿಸ್ಬೇಕು ನೋಡು ಆಮೇಲೆ ಸುಮ್ಮನೆ ಕರ್ಕೊಂಬಂದು ಮನೆ ತುಂಬಿಸ್ಕೋಬೇಕು ಹಾಗಾಗಿ ಈಗ ಭಾಳ ಜನ ಹೋಗೋದು ಬೇಡ ನೀನು ಮಮ್ಮಿ ಅಣ್ಣ ಅವರು ಮತ್ತು ನಮ್ಮ ಅತ್ತಿ ಮಾವ ಬಂದ್ರೆ ಅವ್ರು ಹೋಗ್ಬರ್ಲಿ ಏನು ನಮ್ಮ ಅತ್ತಿ ಬರ್ತಾರೋ ಏನು ಅಜ್ಜಿ ಬರ್ತಾರೋ ಗೊತ್ತಿಲ್ಲ ಇಷ್ಟು ಜನ ಹೋಗ್ಬರ್ರಿ ಅದು ಖರೆ ಬಿಡುವ ಯಾಕಂದ್ರೆ ಒಂದು ಒಳ್ಳೇದಾಕೈತಿ ಅಂತ ಅಂದ್ರೆ ಮುರಿಯೋರು ಭಾಳ ಜನ ಇರ್ತಾರಪ್ಪಾಜಿ ಹಾಗಾಗಿ ಯಾರಿಗೂ ಸುದ್ದಿ ಹತ್ತಿಸ್ಕೊಡ್ಬಾರ್ದು ನೋಡು ಈಗ ನೀವು ಹೋಗಿರಿ ಅಂತ ಅಂದ್ರೆ ಯಾರ ರಿಲೇಷನ್ ಬಂದು ಹಂಗೆ ಹೋಗ್ಯಾರ ಅಂತ ಅನ್ನೋಂಗಿರ್ಬೇಕು ಹಂಗಾರ ನೀನೇನ್ ಬರಂಗಿಲ್ಲ ಬೇಡಪ್ಪಾಜಿ ಈಗಿನ ಇನ್ನು ಸಣ್ಣಕ್ಕೆದಾಳ ಈಗ ಕರ್ಕೊಂಡು ಅಡ್ಡಾಡೋದು ಬೇಡ ಈಗ ಮದ್ವಿಗಾದ್ರೆ ಅದು ಬೇರೆ ಆಕೈತಿ ಮದ್ವಿಗ ಅಂದ್ರೆ ದೇವಸ್ಥಾನದಾಗ ಆಕೈತ ಅಲ್ಲೇ ಮುಗಿಸ್ಬಿಡೋಣ ಅಂತ ಆಗ್ಲೇವ ಹಂಗಾರ ನೀ ಹೇಳ್ದಂಗ ಆಗ್ಲಿ ಅಣ್ಣನ ಸತೀಶ್ ಹೋಗ್ಯಾರ ಅವರು ಮನೆಗೆ ಹೋಗ್ಬರ್ತೇನೆ ಅಂತಂದೇಳಿ ಹೋದ್ರಪ್ಪಾಜಿ ಅಂದ್ರೆ ಈಗ ಇವರ ಅಲ್ಲ ಅವ್ರ ಅಣ್ಣನ ಸ್ಥಾನದಾಗ ನಿಂತು ಮದುವೆ ಮಾಡ್ಬೇಕು ಅನ್ನಕತ್ತವ್ರು ಅದಕ್ಕೆ ಮತ್ತೆ ಯಾವ್ದಕ್ಕೂ ಮನ್ಯಾಗ ವಿಷಯ ತಿಳಿದಿರ್ಲಿ ಅಂತಂದೇಳಿ ಹೇಳಕ್ ಹೋಗ್ಯಾರ ಮತ್ತು ಒಂದ್ ವೇಳೆ ಏನಾರ ಅವರು ಬರೋದಾತಂತ ಅಂದ್ರೆ ಬರ್ಲಿ ಅಂತ ಹೇಳಿ ಹೌದೇನ ಚಲೋ ಆತ್ ಬಿಡಂಗಾರ ಒಟ್ಟಿಗ ಹುಡುಗಿ ಕಡೆಯಿಂದ ನಮ್ಮ ಮನೆ ಕಡೆಯವರು ಹುಡುಗನ ಕಡೆಯಿಂದ ಈ ಮನೆಗಿನವ್ರು ಆಗ್ಯಾರ ನೋಡು ನಾನ ನೋಡಿ ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ಲ ಹಂಗ ಆಗ್ಬಿಟ್ಟೈತಿ ಈ ಕಡೆ ನಮ್ಮ ಅಣ್ಣನ ಕಡೆಯಿಂದ ನಿಲ್ಬೇಕಂತ ಅಂದ್ರ ಆ ಕಡೆ ನಾನು ಸೊಸಿ ಆ ಕಡೆಯಿಂದ ನಿಲ್ಬೇಕಂದ್ರ ಈ ಕಡೆ ಮಗಳು ಒಂದ್ ಕೆಲಸ ಮಾಡು ಎರಡು ಕಡೆಯಿಂದ ನಿಂತು ಬಿಡು ನೀನು ಡಬಲ್ ಪವರ್ ಐತಿ ನಿನಗ ಏ ಖರೇನವಾ ರೀ ಏ ವಿಜಯ್ ಯಾವಾಗ ಬಂದ್ಯಾ ಅದ ನೀವು ಮಗಳ ಮುಂದೆ ಎಲ್ಲ ಮಾತಾಡಕತ್ತಿದ್ರಲ್ಲ ಡಬಲ್ ಪವರ್ ಐತಿ ಅಂತ ಹೇಳಿ ಅದಕ್ಕಿಂತ ಮೊದ್ಲಕ್ಕೀಗ ಬಂದೆ ಮತ್ತೆ ನಾ ಹೇಳ್ದೊಳಗೆ ಏನಾರ ತಪ್ಪೈತೇನ ಇಲ್ಲಿ ತಗೋರಿ ಎರಡು ಕಡೆಯಿಂದ ಆಕಿನ ಆಕಳ ಸಂಬಂಧ ಮತ್ತೆ ಅವರ ಮನೆಗಿನವರ ಮುಂದೆ ನಿಂತು ಮಾಡೋದಲ್ಲ ಈಗ ನಾವೆಷ್ಟ ಅಂತ ಅಂದ್ರು ಈಗ ಅವ್ರು ಹೆಂಗೆ ಹೇಳ್ತಾರ ಹಂಗೆ ಕೇಳೋದು ಹೌದು ನಾಳೆ ಜಲ್ದಿನ ಲಗುನ ರೆಡಿ ಆಗ್ರಿ ಅಂದ್ರೆ ಹೋಗಿ ಬರಾಕ್ ಬರ್ತೈತಿ ಈ ವಾರದಾಗ ಮದುವೆ ಮುಗ್ಸಕ್ ಬರ್ತೈತಿ ಎಲ್ಲದಕ್ಕೂ ತಯಾರಿ ಮಾಡಿಟ್ಕೋ ಆತು ಅದೆಲ್ಲ ಇರ್ಲಿ ಮತ್ತೀಗ ಮದುವೆ ಮಾಡ್ಕೊಂಡ್ ಬಂದ್ಮೇಲೆ ಸಣ್ಣಕ್ಕೆ ಒಂದು ಫಂಕ್ಷನ್ ಅದು ಮಾಡೋದು ಬೇಡ ಅಂತೀರಿ ಬ್ಯಾಡ ಬೇಡ ಏನು ಬ್ಯಾಡ ನೋಡು ಬಂದವರು ಖುಷಿ ಪಟ್ರ ಚಲೋ ಇಲ್ಲ ಬಾರದ್ ಕಿಡ್ಡಿ ಮಾಡಿದ್ರೆ ಏನ್ ಮಾಡೋದು ಹೌದಲ್ಲ ಅದು ಖರೆ ಬಿಡ್ರಿ ಹೋಲಿ ಬಿಡ್ರಿತ್ಲ ನಮ್ಮ ಮನೆ ಮಂದಿ ಎಷ್ಟು ಮಾಡಿದ್ರಾತ ಹೌದಲ್ಲ ಹಂಗೂ ಮಿಕ್ಕಿ ಯಾರಿಗಾರ ಊಟಕ್ಕೆ ಹಾಕಿಸ್ಬೇಕು ಅನ್ನೋಂಗಿತ್ತು ಅಂತಂದ್ರ ಯಾರ ಈಗ ಅನಾಥಾಶ್ರಮ ಆಗ್ಲಿ ಆಮೇಲೆ ಆಶ್ರಮಕ್ಕೆ ಹೋಗಿ ಅವ್ರಿಗಾರ ಹಾಕಿದ್ರೆ ಒಂದಿಟ್ಟು ಸಹಾಯ ಮಾಡ್ದಂಗೆ ಆಕೈತಿ ಅಷ್ಟ ಮಾಡೋಣ ತಗೋರಿ ವರ್ಷ ಪೂರ್ತಿ ನಮ್ಮ ಕೈಯಾಗ ಏನು ಸಹಾಯ ಮಾಡೋಕ್ಕಾಗಲ್ಲ ಒಂದೇ ದಿವಸಕ್ಕೆ ಮಾಡಿದ್ರು ಸಾಕು ತೃಪ್ತಿ ಸಿಗ್ತದೆ ನಮಗೆ ಅಷ್ಟಲ್ಲ ಯಾರ ಋಣ ಎಲ್ಲೆಲ್ಲಿ ಇರ್ತೈತಿ ಅಲ್ಲೇ ಊಟಕ್ಕೆ ಸಿಗೋದು ಆ ತಗೋ ಮುಂದಿನ ತಯಾರಿ ನಾ ಮಾಡ್ಕೊಂತೀನಿ ನೀ ಏನ್ ಬೇಕು ನೋಡಿ ಪ್ರೀತಿ ಪ್ರೀತಿ ಮಕ್ಕೊಂಡಾಳೆನ ಹ್ಞೂ ಮಮ್ಮಿ ಮಕ್ಕೊಂಡಾಳ ಸರಿ ಹಂಗಾರ ನೀನು ಊಟಕ್ಕೆ ಬಾ ಊಟಕ್ಕೆ ನೀಡ್ತಾನ ತಗೊಂಡು ನೀನು ರೆಸ್ಟ್ ತಗೊಂಬಿಡು ಈಕೆ ಒಬ್ಬಾಕಿನ ಹಾಕಳಲ್ ಬೇ ಅದ್ರ ಬರೀ ಈಕಿ ಎದ್ಲಂದ್ರ ಆ ಕಡೆ ಹೊಳ್ಳಾಡ್ತಾಳ ಮೊದ್ಲ ನಾನು ತೊಟ್ಲದಾಗೂ ಹಾಕಿಲ್ಲಕ್ಕಿನ್ನ ನೀ ಹೋಗು ಅಲ್ಲೇ ಲಕ್ಷ್ಮಿ ಅದಾಳ ಊಟಕ್ಕೆ ನೀಡ್ತಾಳ ನಾನು ಈಕಿನ ಬಾಜು ಕುಂದಿರ್ತಾನಂತ ಸರಿ ಹಂಗ ಮಾಡ್ಬೇ ಈಗ 4 ತಿಂಗಳಾಗೈತಿ ಮತ್ತೀಗ ಯಾವಾಗ ಡಬ್ಬಿ ಇರ್ತಾಳ ಏನು ಹೇಳಕ್ಕಾಗಿಲ್ಲ ಕೆಲವೊಂದು ಕೂಸು ಜಲ್ದಿನ ಇದು ಮಾಡ್ತಾವ ಈಗ ಹಂಗ ಒಬ್ಬರನ್ನ ಬಿಟ್ಟು ಹೋಗೋದು ಬಾರಿ ಕಷ್ಟ ಬಿಟ್ಟನು ಹೋಗ್ಬಾರ್ದವ್ಕ ಆ ತಗೋಬೇ ಹಂಗಾರ ನೀ ಇರು ಮಮ್ಮಿ ನಾನು ಹೋಗಿ ಊಟ ಮಾಡಿ ಬರ್ತಾನಂತ ಆಮೇಲೆ ನೀವು ಊಟ ಮಾಡು ನೀನ ಮೊದ್ಲು ಊಟ ಮಾಡ್ಬಾ ಯಾಕಂದ್ರೆ ಹಾಲು ಕುಡಿಸ್ತಿರ್ತಿಯಲ್ಲ ಹೊಟ್ಟೆ ಸಿತತಿ ಒಟ್ಟು ಎತ್ಲಾಗಾರ ಅಣ್ಣನ ಜೀವನ ಭಾಳ ಚಲೋ ಇದ್ರೆ ಅಷ್ಟ ಸಾಕು ಮಮ್ಮಿ ನನಗೆ ಆ ಹುಡುಗರ್ಗೆ ಒಂದು ದಿಕ್ಕ ಅನ್ನೋದು ಕಂಡ್ರೆ ಅವ್ರ ಜೀವನ ಅವ್ರು ಮಾಡ್ಕೊಂತಾರ ನೋಡ್ಕೊಂತಾರ ಹೌದಲ್ಲ ಹೂನ್ವಾ ಆಕಿ ಒಬ್ಬಾಕಿ ಚಲೋ ಇದ್ರೆ ಅಷ್ಟೇ ಸಾಕು ನೋಡು ಆ ದೇವ್ರ ಹತ್ರ ಕೇಳ್ಕೊಳ್ಳೋದು ಅಷ್ಟ ನಾನು ಎಲ್ಲ ಚಲೋ ಆಕೈತೆ ಬಿಡು ಮಮ್ಮಿ ನೀ ಏನು ಚಿಂತೆ ಮಾಡಬೇಡ ದೇವ್ರ ಮೇಲೆ ಭಾರ ಹಾಕಿ ಕೆಲಸ ಮುಂದುವರ್ಸು ಎಲ್ಲ ಕೆಲಸದಾಗೂ ನಿನಗೆ ಜಯ ಸಿಗ್ತೈತಿ ಆತು ನೀ ಹೋಗಿ ಊಟ ಮಾಡ್ಬಾ ಅಲ್ಲೇ ಕುಂತಿರ್ತೇನೆ ನನ್ನ ಮುದ್ದು ಬಂಗಾರಿ ಹುಟ್ಟಾಳ ಎಲ್ಲ ಒಳ್ಳೇದಾಗಕತ್ತೈತಿ